ಆಟೋ ಡ್ರೈವರ್ ಏನು ಈ ಯುವಕನಿಗೆ ಹೇಳಿರ್ತಾರಂತೆ ಅವಳು ಸತ್ತಿದ್ದಾಳೆ, ಬದುಕೋದು ಡೌಟ್ ಅಂತೇಳಿ. ಇದನ್ನು ಅರಿತಂತ ಈ ಸುಧೀರ್ ಅನ್ನುವಂಥ ವ್ಯಕ್ತಿ ಮತ್ತೆ ಅದೇ ಮನೆಗೆ ಬಂದು ಇದರ ಒಳಗಡೆ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿರುವಂತಹ ಘಟನೆ. ಹೀಗೆ ಅವ ಇಲ್ಲಿ ಬಂದು ಹೋಗುವಾಗ ಎಲ್ಲ ಬೈಕ್ನಲ್ಲಿ ಬರ್ತಾನೆ ಹೋಗ್ತಾನೆ ಇರ್ತಿದ್ದ. ಮತ್ತು ಮುಖ ಎಲ್ಲ ಮರೆಮಾಚಿ ಹೆಲ್ಮೆಟ್ ಎಲ್ಲ ಹಾಕಿ ಜಾಕೆಟ್ ಎಲ್ಲ ಹಾಕಿ ಮುಖ ಯಾರ ಹತ್ರ ಇಲ್ಲಿ ಮೂಮೆಂಟ್ ಇಲ್ಲ, ಮಾತುಕತೆ ಇಲ್ಲ, ಏನಿಲ್ಲ. ಯಾರ ಹತ್ರ ಕೂಡ ಸಾಹಸ ಇಲ್ಲ. ಅವನಷ್ಟಕ್ಕೆ ಬರ್ತಾನೆ, ಅವನಷ್ಟಕ್ಕೆ ಹೋಗ್ತಾನೆ. ಇದೇ ಸುಧೀರ್ ಅನ್ನುವಂತಹ ವ್ಯಕ್ತಿ ಸರಿಸುಮಾರು 2 ವರ್ಷಗಳ ಹಿಂದೆ ಒಂದಷ್ಟು ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಾವಿವತ್ತು ಸುಜೀರು ದಯ್ಯಡ್ಕ ಎಂಬ ಪ್ರದೇಶಕ್ಕೆ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸುಧೀರ್ ಎನ್ನುವಂಥ ಯುವಕ ದಿವ್ಯಾ ಎಂಬಂಥ ಯುವತಿಯನ್ನು ಚೂರಿ ಹಾಕಿ ಕೊಲ್ಲೋಕೆ ಅಂತೇಳಿ ಪ್ರಯತ್ನ ಪಡ್ತಾನೆ. ನಂತರ ಅವಳು ಎಸ್ಕೇಪ್ ಆದ ನಂತರ ಅವಳು ಸತ್ತಿದ್ದಾಳೆ ಅಂತೇಳಿ ಭಾವಿಸಿ ಇವನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಆ ಮನೆಯ ಎದುರುಗಡೆನೇ ನಾನು ನಿಂತಿದ್ದೀನಿ. ಇದೇ ಮನೆಯಲ್ಲಿ ಆ ಯುವಕ ಬಂದು ಆತ್ಮಹತ್ಯೆಯನ್ನು ಕೂಡ ಮಾಡಿರುವಂಥದ್ದು ಅಂತ ಹೇಳಿದರೆ ಇದು ಆ ದಿವ್ಯಾ ಮತ್ತು ಅವರ ಫ್ಯಾಮಿಲಿಯವರು ವಾಸ ಮಾಡ್ತಾ ಇದ್ದಂಥ ಮನೆ. ದಿವ್ಯಾ, ಅವಳ ಅಮ್ಮ ಮತ್ತು ಅವಳ ತಂಗಿ ಇಲ್ಲಿ ವಾಸ ಮಾಡ್ತಾ ಇದ್ರು. ಅವರ ತಮ್ಮ ಕೂಡ ಇದ್ದ. ಇತ್ತೀಚಿನ ದಿನಗಳಲ್ಲಿ ಈ ಮನೆಗೆ ಬರ್ತಾ ಇರಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಸ್ಥಳೀಯರು ನಮಗೆ ಕೊಟ್ಟಿರುವಂತಹ ಮಾಹಿತಿ. ಇದೇ ಮನೆಗೆ ಹಿಂದಿನಿಂದಲೂ ಕೂಡ ಆ ಸುಧೀರ್ ಅನ್ನುವಂಥ ವ್ಯಕ್ತಿ ಬರ್ತಾ ಇದ್ದ. ಇವರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ರ. ಆದರೆ ನಿನ್ನೆಯ ದಿನ ಏನಾಯಿತು ಅಂತ ಹೇಳಿದರೆ ಸರಿಸುಮಾರು 10 ಗಂಟೆಯ ನಂತರ ಈ ಮನೆಗೆ ಕೂಡ ಬರ್ತಾನೆ. ಸುಧೀರ್ ಮತ್ತು ದಿವ್ಯಳ ನಡುವೆ ಜಗಳ ಕೂಡ ಆಗುತ್ತೆ. ಮೂಲಗಳ ಮಾಹಿತಿಯ ಪ್ರಕಾರ ಮದುವೆ ಆಗು ಅನ್ನುವಂಥ ವಿಚಾರದಲ್ಲಿ ಪೀಡಿಸಿದ್ದ. ಇವಳು ಮದುವೆ ಆಗುವುದಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ರು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ನಮಗೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಇವನು ಕೋಪಗೊಂಡು ಇವಳನ್ನು ಕೊಲ್ಲೋಕೆ ಅಂತೇಳಿ ಪ್ರಯತ್ನ ಪಡ್ತಾನೆ ಚೂರಿಯಿಂದ. ನಂತರದಲ್ಲಿ ಇವಳು ಏನು ಮಾಡ್ತಾಳೆ, ಇದೇ ದಾರಿಯಲ್ಲಿ ಎಸ್ಕೇಪ್ ಕೂಡ ಆಗ್ತಾಳೆ. ದಿವ್ಯಾ ಅನ್ನುವಂಥವಳು ಇದೇ ದಾರಿಯಲ್ಲಿ ಎಸ್ಕೇಪ್ ಆದಾಗ ದಾರಿ ಮಧ್ಯೆ ಅವಳು ಹೋಗಿ ಅಲ್ಲಿ ಬೀಳ್ತಾಳೆ. ಬಿದ್ದ ನಂತರ ಇವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇಲ್ಲಿಯ ಸ್ಥಳೀಯರು ಕೊಟ್ಟಿರುವ ಮಾಹಿತಿ ಪ್ರಕಾರ ನಮಗೆ ಆಟೋಗೆ ಕೂಡ ಕಾಲ್ ಮಾಡ್ತಾನೆ ಅನ್ನುವಂಥ ವಿಚಾರದಲ್ಲಿ. ಸೊ ಆಟೋ ಡ್ರೈವರ್ ಬರ್ತಾರೆ. ನಂತರ ಇವಳನ್ನು ಆಟೋಗೆ ಕೂಡ ಕೂರಿಸಿಕೊಂಡು ಹಾಸ್ಪಿಟಲ್ಗೆ ಹೋಗುವಂಥ ಸಮಯದಲ್ಲಿ ಆಟೋ ಡ್ರೈವರ್ ಏನು ಈ ಯುವಕನಿಗೆ ಹೇಳಿರ್ತಾರಂತೆ ಅವಳು ಸತ್ತಿದ್ದಾಳೆ, ಬದುಕೋದು ಡೌಟ್ ಅಂತೇಳಿ. ಇದನ್ನು ಅರಿತಂತ ಈ ಸುಧೀರ್ ಅನ್ನುವಂಥ ವ್ಯಕ್ತಿ ಮತ್ತೆ ಅದೇ ಮನೆಗೆ ಬಂದು ಇದರ ಒಳಗಡೆ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿರುವಂತಹ ಘಟನೆ. ನಿಮಗೆ ಮನೆಯನ್ನು ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ಸರಿಸುಮಾರು 5 ರಿಂದ 6, 7 ನಾಯಿಗಳು ಕೂಡ ಇದೆ. ಮನೆಯ ಒಳಗಡೆ 3 ನಾಯಿಗಳು ಕೂಡ ಇದೆ. ಮನೆಯ ಹೊರಗಡೆ 3 ನಾಯಿಗಳು ಕೂಡ ಇದೆ. ಇದ್ದಿರುವಂಥದ್ದು ಇದು ಬಾಡಿಗೆಯ ಮನೆ. ಈ ಪ್ರದೇಶವನ್ನು ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಅಷ್ಟು ಮನೆಗಳೇ ಇಲ್ಲ, 1-2 ಮನೆಗಳು ಇದೆ ಅಷ್ಟೇ. ಸೊ ಎಂಡಲ್ಲಿ ಇರುವಂತಹ ಮನೆ ಇದು. ಈ ಮನೆಯವರು ಅಂತ ಹೇಳಿದ್ರೆ ಇದರ ಓನರ್ ತರಪಾಡಿಯಲ್ಲೋ ಏನೋ ಇದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಕೇಳ್ಪಟ್ಟೆ. ಸೊ ಹಾಗಾಗಿ ಇಲ್ಲಿ ಯಾರಾದರೂ ಬಾಡಿಗೆಗೆ ಇದ್ರೆ ಒಳ್ಳೆಯದು, ಇಲ್ಲ ಅಂತ ಹೇಳಿದ್ರೆ ಇದು ಹಾಳಾಗೋಗುತ್ತೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಇವರಿಗೆ ಬಾಡಿಗೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಇಲ್ಲೇ ಇದ್ರು. ನಿಮಗೆ ಮತ್ತೊಂದು ಮಾಹಿತಿ ಹೇಳಬೇಕು ಅಂತ ಹೇಳಿದ್ರೆ ಇದೇ ಸುಧೀರ್ ಅನ್ನುವಂತಹ ವ್ಯಕ್ತಿ ಸರಿಸುಮಾರು 2 ವರ್ಷಗಳ ಹಿಂದೆ ಒಂದಷ್ಟು ವೈರಲ್ ಕೂಡ ಆಗಿತ್ತು. ಮತ್ತೆ ಆತ್ಮಹತ್ಯೆ ಮಾಡೋಕ್ಕೆ ಹೋಗಿರುವಂಥದ್ದು. ನಂತರದಲ್ಲಿ ಅವಳು ಏನು ಮದುವೆ ಆಗೋದಿಲ್ವೋ ಹೇಳಿದ್ಲೋ ಅಥವಾ ಗೊತ್ತಿಲ್ಲ. ಅವರ ಮನೆ ಹತ್ರ ಕ್ಲಾರಿಫಿಕೇಶನ್ ಕೇಳಿದರೆ ಗೊತ್ತಾಗುತ್ತೆ. ಆ ದಿವ್ಯಾಳನ್ನು ಮಾತಾಡಿಸಿದಾಗ ಗೊತ್ತಾಗುತ್ತೆ. ಅದು ಇನ್ವೆಸ್ಟಿಗೇಷನ್ ಮುಖಾಂತರ ಗೊತ್ತಾಗಬೇಕಾಗಿದೆ ಯಾವ ಕಾರಣಕ್ಕೆ ಜಗಳ ಆಯಿತು ಅಂತೇಳಿ. ಆದರೆ ಇಲ್ಲಿ ನೋಡುವ ಪ್ರಕಾರ ಒಂದು ಕ್ಷುಲ್ಲಕ ಕಾರಣಕ್ಕೆ ಜಗಳ ಆಗಿದೆ ಅಂತೇಳಿ ಸ್ಪಷ್ಟವಾಗಿ ನಮಗೆ ಇಲ್ಲಿ ನೋಡಿದಾಗ ಗೊತ್ತಾಗುವಂಥದ್ದು. ಯಾಕೆಂತ ಹೇಳಿದ್ರೆ ಒಂದು ವೇಳೆ ಅವನು ಅವಳ ಮೇಲೆ ಅತಿಯಾಗಿ ಕೊಲ್ಲಲೇಬೇಕು ಅಂಥೇಳಿ ಈ ಮನೆಗೆ ಬರ್ತಾ ಇದ್ರೆ ಖಂಡಿತವಾಗ್ಲೂ ರಿಕ್ಷಾ ಡ್ರೈವರ್ಗೆ ಫೋನ್ ಮಾಡಿ ಅವಳನ್ನು ಹಾಸ್ಪಿಟಲ್ಗೆ ಕೊಂಡೋಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರಲಿಲ್ಲ. ಹಾಸ್ಪಿಟಲ್ಗೆ ಕೊಂಡೋಗುವಂಥ ವ್ಯವಸ್ಥೆ ಮಾಡಿದ್ದಾನೆ ಅಂತ ಹೇಳಿದರೆ ಅವಳನ್ನು ಕೊಳ್ಳಿಕ್ಕೆ ಬಂದಿರುವಂಥದ್ದು ಅಲ್ಲ. ಏನೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಜಗಳ ಆಗಿ ಚೂರಿಯನ್ನು ಇರಿದಿದ್ದಾನೆ. ನಂತರ ಅವಳು ಸತ್ತಿದ್ದಾಳೆ ಅನ್ನುವಂಥ ವಿಚಾರವನ್ನು ತಿಳಿದು ಅಂತ ಹೇಳಿದರೆ ರಿಕ್ಷಾ ಡ್ರೈವರ್ ಹೇಳ್ತಾನಂತೆ ರಿಕ್ಷಾದಲ್ಲಿ ಕೂರಿಸುವಾಗ ಅದು ಸತ್ತಿದೆ, ಬದುಕೋದು ಡೌಟು ಅಂತೇಳಿ. ಇದರಿಂದ ಹೆದರಿಕೊಂಡಂತ ಆ ಸುಧೀರ್ ಅನ್ನುವಂಥ ಯುವಕ ನಂತರ ಮತ್ತೆ ವಾಪಸ್ ಬಂದು ಆ ರಿಕ್ಷಾದ ಹತ್ರ ಇದ್ದಂತೆ, ಬೈಕಿನ ಹತ್ರ ಇದ್ದಂತೆ. ನಂತರ ವಾಪಸ್ ಬಂದು ಈ ಮನೆಯಲ್ಲಿ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿರುವಂತಹ ಘಟನೆ. ನಮ್ಮ ತಂದೆ ತಾಯಿಯರಿದ್ದಾರೆ, ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿದವರು ಇದ್ದಾರೆ. ಆ ಹುಡುಗನಿಗೆ 30 ವರ್ಷ ಅನ್ನುವಂಥ ವಿಚಾರದಲ್ಲೂ ಕೂಡ ಕೇಳ್ಪಟ್ಟೆ. 8 ವರ್ಷದ ಲವ್ ರೀ, 8 ವರ್ಷದ ಲವ್.
ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ಳುವಾಗ ತನ್ನ ತಾಯಿ ತಂದೆಯವರ ನೆನಪು ಕೂಡ ಆಗಿಲ್ವಾ ಅನ್ನುವಂಥ ವಿಚಾರದಲ್ಲಿ ಸ್ಥಳೀಯರು ಹೇಳ್ತಾ ಇದ್ರು. ಸುಧೀರ್ನ ತಂದೆ ತಾಯಿಯವರು ತುಂಬಾ ಒಳ್ಳೆಯವರು, ಯಾರಿಗೂ ಕೂಡ ನೋವು ಉಂಟು ಮಾಡುವವರಲ್ಲ, ಯಾರಿಗೂ ಕೂಡ ತೊಂದರೆ ಕೊಟ್ಟವರು ಅಲ್ಲ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಆ ಮನೆಯವರ ತಂದೆ ತಾಯಿ ಕೂಡ ಆತ್ಮಹತ್ಯೆ ಮಾಡುವಂಥ ಸಮಯದಲ್ಲಿ ನೆನಪಾಗಿಲ್ವಾ ಅನ್ನುವಂಥ ವಿಚಾರದಲ್ಲಿ ಅವಳು ತಪ್ಪಿಸಿಕೊಂಡು ಬರ್ತಾಳೆ. ಓಡಿ ಬರಬೇಕಾದ್ರೆ ಈ ದಾರಿ ಏನಿದೆ, ಅವಳ ಮನೆಯಿಂದ ಒಂದು 300ರಿಂದ 400 ಮೀಟರ್ ಇರುವಂಥ ಒಂದು ರೋಡ್ ಇದೆ. ಸೊ ಇಲ್ಲಿಗೆ ರಿಕ್ಷಾ ಕೂಡ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿಯ ಸ್ಥಳೀಯರು ನಮಗೆ ಹೇಳಿರೋ ಪ್ರಕಾರ ಅವನೇ ಕಾಲ್ ಮಾಡಿ ರಿಕ್ಷಾವನ್ನು ಕೂಡ ಕರೆಸಿದ್ದಾನೆ. ಯಾಕಂತ ಹೇಳಿದ್ರೆ ಅವಳಿಗೆ ಚೂರಿಯನ್ನು ಕೂಡ ಇರಿದಿದ್ದಾನೆ. ಸೊ ಹಾಗಾಗಿ ರಿಕ್ಷಾವನ್ನು ಕೂಡ ಕರೆಸಿದ್ದಾನೆ. ನಂತರದಲ್ಲಿ ರಿಕ್ಷಾದವರು ಬಂದಾಗ ಇದೇ ಗಾಡಿಯಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಗಾಡಿಯನ್ನು ನಿಲ್ಲಿಸಿ ಅವನ 2 ವೀಲರ್ ಏನಿದೆ ಅದನ್ನು ಇಲ್ಲಿ ನಿಲ್ಲಿಸಿ ನಂತರದಲ್ಲಿ ಅವಳ ಮನೆಗೆ ಕೂಡ ಹೋಗಿರುವಂಥದ್ದು. ಆ ಟೈಮ್ನಲ್ಲಿ ಅವಳ ಜೊತೆಗೆ ಇದೇ ಗಾಡಿ ಹತ್ರ ಬಂದು ನಿಲ್ತಿದ್ದ ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ಕೂಡ ಹೇಳಿರುವಂಥದ್ದು. ನಂತರ ರಿಕ್ಷಾದವರ ಜೊತೆಗೆ ಮಾತು ಕೂಡ ಆಡ್ತಾನೆ ಅಂತ ಹೇಳಿದ್ರೆ ಇವಳನ್ನು ಹಾಸ್ಪಿಟಲ್ಗೆ ಕೊಂಡೋಗಿ ಅನ್ನುವಂಥ ವಿಚಾರದಲ್ಲಿ. ನಂಗೆ ಗೊತ್ತಿಲ್ಲ ಅವನ ಪ್ರಕಾರ ಏನಾದರೂ ಇವಳನ್ನು ಹಾಸ್ಪಿಟಲ್ಗೆ ಕೊಂಡೋಗಿಸಿ ಇವನು ಕೂಡ ವಾಪಸ್ ಅವಳ ರಿಕ್ಷಾದ ಹಿಂದೆನೇ ಹೋಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ನೋ ಏನೋ ಅಂತೇಳಿ. ಸೊ ಡ್ರೈವರ್ ಹೇಳಿದ್ರಂತೆ ಇದು ಬದುಕಿ ಉಳಿಯೋದು ಡೌಟು ಅಂತೇಳಿ. ಸೊ ಆ ನಂತರ ಇವನು ಆತಂಕಕ್ಕೆ ಒಳಪಡ್ತಾನೆ. ಭಯಗೊಂಡಂತ ಇವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇಲ್ಲೇ ನಿಂತಿದ್ದಂಥ ಯುವಕ ನಂತರ ಅವರ ಮನೆ ಅಲ್ಲಿ ಕಾಣ್ತಾ ಇದೆ ಏನು ಮನೆ, ಸೊ ಅಲ್ಲಿಗೆ ಹೋಗಿ ಅದರ ಒಳಗಡೆ ಹೋಗಿ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿರುವಂತಹ ಘಟನೆ. ನಿಮಗೆ ಈ ಬೈಕನ್ನು ಕೂಡ ನೋಡಿದರೆ ಗೊತ್ತಾಗುತ್ತೆ, ಆಲ್ಟ್ರೇಷನ್ ಕೂಡ ಮಾಡಿದಂತಹ ಬೈಕ್ ಇದು. ಸೊ ವ್ಯಕ್ತಿ ಯಾವ ರೀತಿಯಾಗಿ ಇದ್ದ ಒಂದು ಟೈಪಲ್ಲಿ ಟೈಪಲ್ಲಿ ಇದ್ದಂಥ ಯುವಕ ಅಂತೇಳಿ ನಮಗೆ ಈ ಗಾಡಿಯನ್ನು ನೋಡುವಾಗ ಗೊತ್ತಾಗ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಸ್ಥಳೀಯರು ಕೂಡ ಇದ್ದಾರೆ, ಅವರು ಏನು ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ಅಂತೇಳಿ ಕೇಳ್ಕೊಂಡು ಬರೋಣ ಬನ್ನಿ. ನೀವು ಘಟನೆ ಆದಾಗ ಎಲ್ಲಿದ್ರಿ, ಏನಾದರೂ ನೋಡಿದ್ರಾ ಅಂತೇಳಿ? ನಾನು ಯಾವ ಘಟನೆಯನ್ನು ನೋಡಲಿಲ್ಲ. ನಾನು ಅದು ಘಟನೆ ಸ್ವಲ್ಪ ಹೊತ್ತು ಮುಂಚೆ ಆಗಿದೆ ಕಾಣ್ತದೆ. ಆ ಹುಡುಗಿಯ ತಾಯಿ ಓಡೋಡ್ತಾ ರಿಕ್ಷಾದಿಂದ ಇಳಿದು ಇಲ್ಲಿ ಓಡಿಕೊಂಡು ಹೋಗುವಾಗ ನಾನು ನೋಡಿದ್ದೆ. ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ, ನಾನು ನೋಡಿದೆ. ಹಾಗೆ ರಿಕ್ಷಾದವ್ರ ಹತ್ರ ಕರೆದು ಕೇಳಿದೆ ಏನು ವಿಷಯ ಅಂತ. ಆ ಹೆಂಗಸ ಅಲ್ಲಿ ಹೋಗಿ ಬೊಬ್ಬೆ ಆಗ್ತಿತ್ತು ಅಷ್ಟೇ ನಾವು ನೋಡಿದ್ದು. ಮತ್ತು ಅಲ್ಲಿ ಯಾವ ಸೀನು ನಾವು ನೋಡಲಿಲ್ಲ, ನಮಗೆ ವಿಷಯವೇ ಗೊತ್ತಿಲ್ಲ ಅಷ್ಟರವರೆಗೆ ಏನಾಗಿದೆ ಅಂತ. ಈ ಅವಳ ತಾಯಿ ಬಂದು ನೋಡುವಾಗ ನೇತಾಡ್ತಿತ್ತಂತೆ ಇವನ ಬಾಡಿ. ಆಗ ಆ ಹೆಂಗಸು ಬೊಬ್ಬೆ ಹಾಕಿದ್ದಕ್ಕೆ ರಿಕ್ಷಾದವರು ಹೇಳಿದ್ರು, ನನ್ನನ್ನು ಕರೆದರು ಇಲ್ಲಿ ಬನ್ನಿ, ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ ಮನೆಯಲ್ಲಿ. ಬಂದು ಅಲ್ಲಿ ಹೆಂಗಸು ಕರೆಯುತ್ತದೆ ಬನ್ನಿ ಬನ್ನಿ ಅಂತ. ನಾನು ಎಂತ ಅಂತ ಅಲ್ಲಿ ನೇತಾಡ್ತಿದ್ದಾನೆ ಅಂತ. ಆಗ ಅವನ ಪ್ರಾಣ ಹೋಗಿ ಆಗಿದೆ. ಮತ್ತು ಎಲ್ಲ ಹೆಂಗಸು ಯಾರಿಗೆ ಫೋನ್ ಮಾಡಿ ಅವರ ಪೊಲೀಸ್ನವರಿಗೆಲ್ಲ ಫೋನ್ ಮಾಡಿ ಪೊಲೀಸ್ ಬರಲಿಕ್ಕೆ ಶುರುವಾಯಿತು. ಪೊಲೀಸ್ನವರೆಲ್ಲ ಅವರ ಪ್ರೊಸೆಸ್ ಮಾಡಲಿಕ್ಕೆ ಶುರು ಮಾಡಿದರು. ಇವತ್ತು ನಾನು ಕ್ಲಿಯರಾಗಿ ಯಾವತ್ತೂ ನೋಡಲಿಲ್ಲ. ಈಗ ಇಲ್ಲಿ ಬಂದು ಹೋಗುವಾಗ ಎಲ್ಲ ಬೈಕ್ನಲ್ಲಿ ಬರ್ತಾನೆ ಹೋಗ್ತಾನೆ ಇರ್ತಿದ್ದ. ಮತ್ತು ಮುಖ ಎಲ್ಲ ಮರೆಮಾಚಿ ಹೆಲ್ಮೆಟ್ ಎಲ್ಲ ಹಾಕಿ ಜಾಕೆಟ್ ಎಲ್ಲ ಹಾಕಿ ಮುಖ ಯಾರ ಹತ್ರ ಇಲ್ಲಿ ಮೂಮೆಂಟ್ ಇಲ್ಲ, ಮಾತುಕತೆ ಇಲ್ಲ, ಏನಿಲ್ಲ. ಯಾರ ಹತ್ರ ಕೂಡ ಸಹವಾಸ ಇಲ್ಲ. ಅವನಷ್ಟಕ್ಕೆ ಬರ್ತಾನೆ ಅವನಷ್ಟಕ್ಕೆ ಹೋಗ್ತಾ ಇದ್ದ. ನಾನು ಇದ್ದರೆ ಏನಾದರೂ ಇಲ್ಲಿ ಕೆಲಸ ಮಾಡ್ತಿದ್ದರೆ ಮನೆಯಲ್ಲಿ ನಮಗೆ ಕ್ಲಿಯರಾಗಿ ಕಾಣ್ತದಲ್ಲ. ನಾನು ಎದುರುಗಡೆ ರೋಡ್ ಇರುವಾಗ ಗಾಡಿಯೆಲ್ಲ ಬರುವುದು ಹೋಗುವುದು ಎಲ್ಲ ಕಾಣ್ತದಲ್ಲ. ತುಂಬ ಸಲ ನೋಡಿದ್ದೇನೆ ಬಂದು ಹೋಗುವುದು. ಬಂದು ಇಲ್ಲಿ ಮತ್ತು ಈ ಗಲಾಟೆ ಮಾಡಿದ್ದು ನಾನು ಯಾವಾಗ ನೋಡಲಿಲ್ಲ, ಅವನ ಸೌಂಡು ಕೇಳಲಿಲ್ಲ ಇಷ್ಟರವರೆಗೆ. ನಿನ್ನೆ ಇದೆಲ್ಲ ಘಟನೆ ಆಗುವಾಗ ಸಹ ಇಲ್ಲಿ ಯಾರು ಹೆಚ್ಚು ಜನ ಇಲ್ಲ. ಇಲ್ಲೆಲ್ಲ 2-3 ಮನೆಯೆಲ್ಲ ಬಂದು ಎಲ್ಲ ಯಾರು ಇಲ್ಲ. ಈ ಕೆಳಗಿನ ಮನೆಯವರು ಸಹ ಅವರು ಬೇರೆ ಅವರ ಮಗಳ ಮನೆಗೆ ಹೋಗಿದ್ದಾರೆ, ಯಾರೂ ಇಲ್ಲ. ನಾನು ಒಬ್ಬನೇ ಇದ್ದದ್ದು ಇಲ್ಲಿ. ನನಗೆ ಸಹ ಹೆಂಗಸು ಓಡಿ ಹೋದ್ಮೇಲೆ ಅಲ್ಲಿ ನೋಡಿದ ಮೇಲೆ ವಿಷಯ ಗೊತ್ತು. ಆವಾಗ ಹುಡುಗಿಯನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾರಂತೆ ಬಂದು ರಿಕ್ಷಾದವ ಅಷ್ಟೇ ವಿಷಯ. ಮನೆಯವರು ಎಷ್ಟು ಜನ ಇದ್ದರು ಅಲ್ಲಿ? ಮನೆಯಲ್ಲಿ ಆಗ ಹೆಂಗಸು ಮಾತ್ರ ಇದ್ದದ್ದು, ಮತ್ತು ಹೆಂಗಸು. ಈ ಹೆಂಗಸು ಬರುವಾಗ ಇವನೊಬ್ಬನೇ ನೇತಾಡ್ತಿದ್ದದ್ದು. ಮತ್ತು ಹೆಂಗಸು ಇದ್ದರು, ಅವಳನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದಾರೆ. ಯಾರು ಇರಲಿಲ್ಲ ಬೇರೆ ಮನೆಯಲ್ಲಿ. ತಂಗಿ ಅಲ್ಲ, ತಂಗಿ ಕೆಲಸಕ್ಕೆ ಹೋಗಿದ್ದಾಳೆ. ಅವಳು ಸಹ ಕೆಲಸಕ್ಕೆ ಹೋಗ್ತಾಳೆ. ಅವಳು ಮೊದಲೇ ಹೋಗಿದ್ಲು. ಮತ್ತು ಯಾರು ಗುರ್ತದವ ಫೋನ್ ಮಾಡಿದ್ದಕ್ಕೆ ರಿಕ್ಷಾದವ ಇವನೇ ಹೇಳ್ತಾರೆ, ನಮಗೆ ಗೊತ್ತಿಲ್ಲ, ಇವನೇ ಫೋನ್ ಮಾಡಿದಂತೆ ರಿಕ್ಷಾದವರಿಗೆ. ರಿಕ್ಷಾದವ ಕರ್ಕೊಂಡು ಹೋಗಿದ್ದಾರೆ ಹಾಸ್ಪಿಟಲ್ಗೆ ಅಂತ ಹೇಳಿದರು. ಆ ಟೈಮಲ್ಲಿ ಅವರು ಇಬ್ಬರೇ ಇದ್ದದ್ದು? ಹಾಂ, ಅವರು ಇಬ್ಬರೇ ಇದ್ದದ್ದು. ತಾಯಿ ಕೂಡ ಕೆಲಸಕ್ಕೆ ಅವರೆಲ್ಲ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾರೆ. 8-9 ಗಂಟೆ ಒಳಗೆ ಎಲ್ಲ ಹೋಗ್ತಾರೆ. ಇವಳು ಮನೆಯಲ್ಲೇ ಇದ್ಲು, ಸೋಮವಾರ ರಜೆ ಅಂತೆ. ಹಾಗೆ ಮನೆಯಲ್ಲೇ ಇದ್ಲು ಇವಳು. ಇವರು ಏನು ಕೆಲಸಕ್ಕೆ ಹೋಗ್ತಾ ಇದ್ರು? ಇವಳು ಪಾರಿಂಗ್ಪೇಟೆಯಲ್ಲಿ ಒಂದು ಸ್ಟೋರ್ನಲ್ಲಿ ಕೆಲಸ ಮಾಡ್ತಾರೆ, ಜನರಲ್ ಸ್ಟೋರ್ನಲ್ಲಿ ಕೆಲಸ ಮಾಡ್ತಾರೆ. ಎಷ್ಟು ಜನ ಇದ್ರು ಮನೆಯಲ್ಲಿ ಟೋಟಲ್ ಆಗಿ? ಟೋಟಲ್ ಅವರು ಈಗ 3 ಜನ ಇರುವುದು ಮನೆಯಲ್ಲಿ. ಅಕ್ಕ ತಂಗಿ ಅವರು ಮತ್ತು ತಾಯಿ ಇರುವುದು 3 ಜನ. ಈಗ ಬೇರೆ ಯಾರು ಇಲ್ಲ.
ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದವರು? ಇವರಿಗೆ ಇಲ್ಲಿಗೆ ಒಂದು ನನ್ನ ಲೆಕ್ಕದಲ್ಲಿ 5-6 ವರ್ಷ ಆಯಿತು ಕಾಣ್ತದೆ ಈಗ ಇಲ್ಲಿ ಇದ್ದವರು. ನಿಮ್ಮ ಹತ್ರ ಮಾತಾಡ್ತಾ ಇದ್ರ? ನಮ್ಮ ಹತ್ರ ಇಲ್ಲ. ಏನಾದರೂ ನಾನು ಇಲ್ಲಿ ಆ ಹೆಂಗಸು ಅವಳ ಆ ತಾಯಿ ಹೋಗುವಾಗ ಬರುವಾಗ ಇಲ್ಲಿ ಏನಾದರೂ ನಾನು ಕೆಲಸ ಮಾಡಿದರೆ ಅಣ್ಣ ಏನು ಕೆಲಸ ಮಾಡ್ತಿದ್ದೀರ ಅಂತ ಅಷ್ಟೇ. ಮತ್ತೆ ನಮ್ಮ ಹೋಗುವ ಬರೋದು ಮಾತು ಎಲ್ಲಿ ಏನು ಅಂತ ನಾವೇನಿಲ್ಲ. ನಾನು ಏನಾದರೂ ಹೇಳ್ತಿದ್ದೆ ಹೌದು ಕೆಲಸ ಮಾಡೋದು ಹೇಳಿದೆ. ಅವರು ಅಷ್ಟಕ್ಕೆ ಹೋಗ್ತಾರೆ, ನಾವು ಅಷ್ಟಕ್ಕೆ ಇರೋದು ಹಾಗೆ. ಇದು ಬಾಡಿಗೆ ಮನೆ? ಅವ್ರದ್ದು ಬಾಡಿಗೆ ಮನೆ. ಹೌದು, ಮನೆಯವರಿಲ್ಲ, ಇವರಿಗೆ ಕೊಟ್ಟು ಹೋಗಿದ್ದಾರೆ. ಅಲ್ಲಿ ಹಾಳಾಗ್ತದೆ, ಯಾರಾದರೂ ಇದ್ದರೂ ಉಳಿತದೆ ಅಂತ, ಇಲ್ಲದ್ರೆ ಹಾಳಾಗ್ತದಲ್ಲ ಮನೆ, ಅದಕ್ಕೆ ಇವರಿಗೆ ಬಾಡಿಗೆ ಕೂರಿಸಿದ್ದಾರೆ. ಇವರು ಬಾಡಿಗೆಯಲ್ಲಿ ಇರುವುದು. ಯಾರಿಗೂ ತೊಂದರೆ ಇಲ್ಲ, ಯಾರ ಹತ್ರ ಮೂಮೆಂಟ್ ಇಲ್ಲ ಅವರು ಜಾಸ್ತಿ. ಅವರಷ್ಟಕ್ಕೆ ಅವರ ಮನೆಯಲ್ಲಿ ಅವರು ಬರುವುದು, ಬೆಳಗ್ಗೆ ಎದ್ದು ಹೋಗುವುದು, ಸಾಯಂಕಾಲ ಬರುವುದು, ಹೀಗೆ. ಮತ್ತು ಯಾರ ಹತ್ರ ಅವರ ಒಡನಾಟ ಇಲ್ಲ ಜಾಸ್ತಿ. ಇಲ್ಲಿ ಹೆಚ್ಚು ಇಲ್ಲಿ ಕೆಳಗಿನ ಮನೆಯವರು ಹೋಗುವವರೆಗ ದಾರಿಯಲ್ಲಿ ಯಾರು ಇದ್ದರೆ ಏನು ಹೇಗಿದ್ದೀರಿ ಅಂತ ಕೇಳ್ತಾರೆ ಅಷ್ಟೇ. ಮತ್ತು ಯಾರು ಅವರು ಇಲ್ಲಿಗೆ ಬರೋದು, ಇವರು ಅಲ್ಲಿ ಹೋಗೋದು, ಏನು ಅವರ ಇದೇ ಇಲ್ಲ, ಮೂಮೆಂಟೇ ಇಲ್ಲ ಯಾರ ಹತ್ರ. ಕಿರುಚಾಡೋದು ಏನಿಲ್ಲ, ಕೇಳಲಿಲ್ಲ. ಅಂದರೆ ನಾನು ಇರಲಿಲ್ಲ ಮನೆಯಲ್ಲಿ, ನಾನು ದನ ಕಟ್ಟಲಿಕ್ಕೆ ಆಚೆ ಕಡೆ ಹೋಗಿದ್ದೆ. ದನ ಕಟ್ಟಿ ಬರುವಾಗ ಎಲ್ಲ ಬಂದು ಇಲ್ಲಿ ನಾನು ಮನೆ ಹತ್ರ ಇಲ್ಲಿ ಟಚ್ ಆಗುವಾಗ ಹೆಂಗಸು ಬಂತು ರಿಕ್ಷಾದಲ್ಲಿ ಬಂದು ಓಡಿ ಹೋಯಿತು. ನಾನು ಕೇಳಿದೆ ರಿಕ್ಷಾದವ್ರ ಹತ್ರ ಏನು ವಿಷಯ. ಅಲ್ಲಿ ಹೋಗಿ ಕಿರಿಚಾಡಲಿಕ್ಕೆ ಶುರು ಮಾಡಿತ್ತು ಆ ಹೆಂಗಸು. ಇಲ್ಲಿ ನೇತಾಡ್ತಾನೆ, ಬನ್ನಿ ರಿಕ್ಷಾದವರನ್ನು ಕರೆದು ನೋಡುವಾಗ ಇವಾಗ ಏನೋ ಪ್ರಾಣವಾಗಿ ಆಗಿದೆ ಮನೆಯಲ್ಲಿ. ಮತ್ತೆ ಎಲ್ಲ ಪೊಲೀಸ್ ಎಲ್ಲ ಕಂಪ್ಲೇಂಟ್ ಅವರೇ ಮಾಡಿ ಪೊಲೀಸೆಲ್ಲ ಬರಲಿಕ್ಕೆ ಶುರುವಾಯಿತು. ಎಲ್ಲ ಪೊಲೀಸ್ನವರೆಲ್ಲ ಬಂದು ಎಲ್ಲ ಎನ್ಕ್ವೈರಿ ಮಾಡಿ ಎಲ್ಲ ಮತ್ತೆ ಇದು ಮಾಡಿಕೊಂಡು ಹೋಗಿದ್ದಾರೆ. ಇದು ಗಾಡಿ ಅವ್ರದ್ದೇ? ಇದು ಗಾಡಿ ಅವಂದಿ. ಇದರಲ್ಲಿ ಬರ್ತಾ ಇದ್ದ? ಯಾವಾಗಲೂ ಇಲ್ಲಿ ಈ ಗಾಡಿ ತೆಗೆದ್ಮೇಲೆ ಇದರಲ್ಲಿ ಬರುವುದು. ಅವ ಗಾಡಿಯಲ್ಲಿ ಬರುವುದು, ಗಾಡಿಯಲ್ಲಿ ಹೋಗುದು, ಒಬ್ಬನೇ ಬರುದು, ಒಬ್ಬನೇ ಹೋಗ್ತಿದ್ದ. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಅವ್ರ ಮನೆಗೆ? ಅವ್ರ ಮನೆಗೆ ಇಲ್ಲಿ ನನ್ನ ಲೆಕ್ಕದಲ್ಲಿ ಇಲ್ಲಿ ಬಂದ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅಂತ. ಡೈಲಿ ಅಲ್ಲ, ಯಾವಾಗಲೇ ಒಮ್ಮೆ ಬರ್ತಿದ್ದ. ಈಗ ಮತ್ತು ಒಮ್ಮೊಮ್ಮೆ ಬಂದರೆ ಒಂದು ವಾರ ಬರ್ತಿದ್ದ, ಹೀಗೆ ಇಲ್ಲಾದರೆ ಒಂದು 2-3 ದಿವಸ ಬರ್ತಿದ್ದ, ಒಮ್ಮೊಮ್ಮೆ ಯಾವಾಗಲೂ ಒಮ್ಮೆ ಬರ್ತಿದ್ದ ಹಾಗೆ. ಮತ್ತು ಇಲ್ಲಿ ಬಂದು ಇರ್ತಾನೆ ಅಂತ ಗೊತ್ತಿಲ್ಲ, ಬರ್ತಾನೆ ಹೋಗ್ತಾನೆ, ಯಾವ ಟೈಮಿಗೆ ಬರ್ತಾನೆ ಯಾವ ಟೈಮಿಗೆ ಹೋಗ್ತಾನೆ ಅಂತ ಏನು ಫಿಕ್ಸ್ ಇಲ್ಲ. ಇಲ್ಲೇ ಇರುವುದಿಲ್ಲ ಬರ್ತಾನೆ ಹೋಗ್ತಾನೆ. ಅವಳಿದ್ರೆ ಇಲ್ಲಿ ನಿಲ್ತಾನೆ, ಅವಳಿಲ್ಲದ್ರೆ ಮನೆಯಲ್ಲಿ ಯಾರು ಇಲ್ಲಲ್ಲ. ಅವಳು ಕೆಲಸಕ್ಕೆ ಹೋದ್ಮೇಲೆ ಇಲ್ಲಿ ಮನೆ ಬೀಗ ಹಾಕಿ ಹೋಗುದು ಅವರು. ಮತ್ತು ಇಲ್ಲಿ ಯಾರು ಬಂದು ಏನು ಮಾಡೋದು ಅವರು. ಅವರಿದ್ದರೆ ಬರ್ತಾನೆ ಹೋಗ್ತಾನೆ ಹಾಗೆ. ಇದಿಷ್ಟು ರಾಮಕೃಷ್ಣ ಹೊಸಮನೆಯವರು ಹೇಳಿರುವಂಥ ಮಾತು. ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಏನು ಅಂತ ಹೇಳಿದ್ರೆ, ಅವರ ಮನೆಯ ಕೆಳಗಡೆ ಮತ್ತೊಂದು ಮನೆ ಇದೆ, ಅಲ್ಲಿ 1 ವಾರಕ್ಕಿಂತ ಹಿಂದೆ ಎಲ್ಲಿಗೋ ಹೋಗಿದ್ರು ಅನ್ನುವಂಥ ವಿಚಾರದಲ್ಲಿ. ಒಂದು ವೇಳೆ ಅವರು ಇಡ್ತಾ ಇದ್ದರೆ ಕಂಪ್ಲೀಟಾಗಿ ಗೊತ್ತಾಗ್ತಾ ಇತ್ತು, ಗಲಾಟೆ ಆಗುವಂಥ ವಿಚಾರ. ಇದು ರಾಮಕೃಷ್ಣರವರಿಗೂ ಅಥವಾ ಸ್ಥಳೀಯರಿಗೂ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಅವರು ಕಿರುಚಾಡುವಂಥದ್ದು ಮಗದೊಂದು ಏನೂ ಕೂಡ ಕೇಳಿಲ್ಲ. ಮನೆಯೊಳಗಡೆ ಗುಟ್ಟಾಗಿ ಈ ವಿಷಯ ನಡೆದಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗಿರುವಂಥ ವಿಷಯ. ಸೊ ಹಾಗಾಗಿ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಏನು ಅಂತ ಹೇಳಿದರೆ, ಅಡುಗೆ ಮನೆಯಲ್ಲಿ ಒಂದಷ್ಟು ಬ್ಲಡ್ ಕೂಡ ಇತ್ತು ಅಂತೇಳಿ. ಸೊ ಅಡುಗೆ ಮನೆಯಲ್ಲಿ ಏನೋ ಗಲಾಟೆ ನಡೆದಿದೆ, ಅಲ್ಲಿ ಚೂರಿ ಇರಿತವಾಗಿದೆ, ಅಲ್ಲಿ ಚೂರಿ ಹಾಕಿ ನಂತರ ಈ ಕಡೆಗೆ ಓಡಿಕೊಂಡು ಬಂದಿದ್ದಾಳೆ ಅನ್ನುವಂಥ ವಿಚಾರದಲ್ಲಿ